ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನೀವು ಕೇಳಿರುವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ನೀವು ಜಾಸ್ತಿ ನನ್ನ ಬಗ್ಗೆನೇ ಕ್ವೆಶನ್ಸ್ ಕೇಳಿದ್ದೀರಾ, ಅದಕ್ಕೆ ಕೇಳಿರೋದಕ್ಕೆಲ್ಲನೂ ನಾನು ಆನ್ಸರ್ ಮಾಡ್ತೀನಿ ಫಾರ್ ಶೋರ್. ಬಟ್ ನಾನು ಏನು ಅಂತ ನಾನು ಇದುವರೆಗೂ ನೋಡಿಲ್ಲ, ಬಿಕಾಸ್ ನನಗೆ ಇವತ್ತು ಜಾಸ್ತಿನೇ ಕೆಲಸ ಇತ್ತು. ಅದನ್ನು ನಾನು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ಫುಲ್ಲು ನೋಡಬೇಕು. ದೆನ್ ಲೇಟ್ ಮಾಡ್ದಿರ ಸ್ಟಾರ್ಟ್ ಮಾಡೋಣ ಇದನ್ನು. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ನನ್ನ ಫೋನಲ್ಲಿ ನಾನು ವೀಡಿಯೋಸ್ ಕ್ವೆಶನ್ಸ್ ಓದ್ತಲ್ಲ, ನಮ್ಮ ಅಪ್ಪನ ಫೋನ್ಗೆ ಸೆಂಡ್ ಮಾಡಿಕೊಂಡು ನನ್ನ ಫೋನಲ್ಲಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಏನಿದೆ ಅಂದರೆ, ನಿಮ್ಮ ಕಣ್ಣು ಯಾವ ಕಲರ್ ಇದೆ? ಆ್ಯಂಡ್ ಯು ಕ್ಯಾನ್ ಸಿ ದಟ್ ನನ್ನ ಕಣ್ಣು ಬ್ಲ್ಯಾಕ್ ಕಲರ್ ಇದೆ. ಓಕೆ, ಇಲ್ಲಿ ವೈಟ್ ಇದೆ, ಇಲ್ಲಿ ಬ್ಲ್ಯಾಕ್ ಇದೆ. ಕ್ಲಿಯರಾ ಕಾನಿ? ಓಕೆ. ಆ್ಯಂಡ್ ಈ ಕ್ವಶನ್ ಏನಕ್ಕೆ ಕೇಳ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ರೀಲ್ಸ್ ಅಪ್ಲೋಡ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ನಾನು ಫಿಲ್ಟರ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಅದು ಯಾವ ಫಿಲ್ಟರ್ ಅಂತ ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಯಾವ ಫಿಲ್ಟರ್ ನಾನು ಯೂಸ್ ಮಾಡಿ ರೀಲ್ಸ್ ಮಾಡ್ತೀನಿ ಅಂತ. ನ್ಯಾಚುರಲ್ ಐ ಇದು, ನಾನು ಯಾವ ಲೆನ್ಸು ಯೂಸ್ ಮಾಡಲ್ಲ. ನೆಕ್ಸ್ಟ್ ಕ್ವೆಶನ್, ನಾನು ಅದು ಕ್ವಶನ್ ಅಲ್ಲ, ಎಮೋಜಿಯಲ್ಲಿ ಈ ಥರ ಕಳಿಸಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಹಾರ್ಟ್. ನೆಕ್ಸ್ಟ್ ಕ್ವೆಶನ್, ನೀವಿರೋದು ಯಾವ ಏರಿಯಾ? ಆ್ಯಂಡ್ ನಿಮ್ಮ ಮನೆ ದೇವರು ವ್ಲಾಗ್ ನೋಡಿದೆ, ನಮ್ಮ ಊರು ಅದೇ ಕಡೆ ಇರೋದು, ಹೊಸೂರು ಸೈಡ್. ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ಇರೋದು ತಮಿಳ್ನಾಡು ಹೊಸೂರು ಸೈಡಲ್ಲೇ, ಆ್ಯಂಡ್ ನಾನಿರೋದು ಬೆಂಗಳೂರಲ್ಲಿ. ನೆಕ್ಸ್ಟ್ ಕ್ವೆಶನ್, ವೆಜ್ ಆರ್ ನಾನ್ ವೆಜ್ ಆ್ಯಂಡ್ ಯುವರ್ ಫೇವ್ರೆಟ್ ಫುಡ್? ವೆಜ್. ನಾನು ನಾನ್ ವೆಜಿಟೇರಿಯನ್ನೇ, ನಾನು ಗೌಡಸ್ ಅಲ್ವಾ, ನಾನ್ ವೆಜ್ ತಿಂತೀವಿ ಆಬ್ವಿಯಸ್ಲಿ. ದೆನ್ ನನ್ನ ಫೇವ್ರೆಟ್ ಫುಡ್ ಬಂದು ವೆಜ್ಜಲ್ಲಿ ನನಗೆ ಪಲಾವ್ ಇಷ್ಟ. ದೆನ್ ನಾನ್ ವೆಜ್ಜಲ್ಲಿ ನನಗೆ ಬಿರಿಯಾನಿ ಇಷ್ಟ. ಓಕೆ. ಆಮೇಲೆ ನೆಕ್ಸ್ಟ್ ಕ್ವೆಶನ್, ವಿಲ್ ಯು ಡೂ ಸ್ಕಿನ್ ಕೇರ್? ಇಫ್ ಯಸ್ ಪ್ಲೀಸ್ ಶೇರ್ ವಿತ್ ಅಸ್. ಆ್ಯಕ್ಚುಲಿ ನಾನು ಕೆಲವೊಂದು ಸತಿ ಸ್ಕಿನ್ ಕೇರ್ ಮಾಡ್ತೀನಿ, ಯಾಕಂದರೆ ನನಗೆ ಟೈಮ್ ಇರೋಲ್ಲ. ಅದೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಫಾರ್ ನಾವು ನನಗೆ ವೆಕೇಶನ್ ಇರೋದಕ್ಕೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಆಬ್ವಿಯಸ್ಲಿ. ಆಚೆ ಎಲ್ಲೂ ಹೋಗೋದಿಲ್ಲ, ಏನು ಪೋಸ್ಟಿಂಗ್ ಇಲ್ಲ, ನನಗೆ ಈಗ ಕಾಲೇಜ್ ಇಲ್ಲ, ವೆಕೇಶನ್ ಕೊಟ್ಟಿದ್ದಾರೆ ಅನ್ನೋ ರೀಸನ್ಗೆ. ನಾನು ಕಾಲೇಜ್ ಇದ್ದರೆ ಪೋಸ್ಟಿಂಗ್ ಇದ್ದರೆ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಫುಲ್ ಪಿಂಪಲ್ಸ್ ಆಗಿರುತ್ತೆ ಗಾಯ್ಸ್. ಈಗೆಲ್ಲ ನನಗೆ ಇಷ್ಟು ಸ್ವಲ್ಪ ಮಾರ್ಕ್ಸ್ ಇದೆ, ಬಟ್ ಪಿಂಪಲ್ಸ್ ಇರೋದಿಲ್ಲ. ಆ್ಯಂಡ್ ನಾನು ಸ್ಕಿನ್ ಕೇರ್ ಮಾಡಿದಾಗೆಲ್ಲ ನಾನು ನಿಮಗೆ ಫಾರ್ ಶೋರ್ ನಾನು ವಿಡಿಯೋ ಇಲ್ಲ ಮಿನಿ ಬ್ಲಾಗಲ್ಲಾದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ದೆನ್ your present situation ಏನಿಲ್ಲ, ವ್ಲಾಗ್ ಮಾಡ್ತಾ ಇದ್ದೀನಿ, ನನಗೆ ವೆಕೇಶನ್ ಸ್ಟಾರ್ಟ್ ಆಗಿದೆ, ಟ್ರಿಪ್ ಹೋಗ್ಬೇಕು ಅನಿಸ್ತಾ ಇದೆ, ಆದರೆ ನೋ ಮನಿ. ಇದೆ ನನ್ನ ಪ್ರೆಸೆಂಟ್ ಸಿಚುಯೇಷನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೀವು ನೋಡೋಕ್ಕೆ ಕ್ಯೂಟ್ ಆಗಿದ್ದೀರಾ, ಈ ಥರ ಎಮೋಜಿ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡೋದಕ್ಕೆ, ನಂಗೆ ಖುಷಿ ಆಗುತ್ತೆ. ನೆಕ್ಸ್ಟ್, ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಇದ್ದರೆ ಹೇಳಿ. ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ರೈಟ್ ನಾವು ನನ್ನ ಕಾಲೇಜ್ ಫ್ರೆಂಡ್ಸೇ ಇರೋದು ಕರೆಂಟ್ಲಿ, ನನ್ನ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್. ದೆನ್ ನನ್ನ PU ಕಾಲೇಜ್ ಫ್ರೆಂಡ್ಸಲ್ಲಿ ಸ್ವಲ್ಪ ಲೈಕ್ ಫ್ಯೂ ಮೆಂಬರ್ಸ್ ಕಾಂಟ್ಯಾಕ್ಟಲ್ಲಿದ್ದಾರೆ. ಸ್ಕೂಲ್ ಫ್ರೆಂಡ್ಸಲ್ಲಿ ಯಾರೂ ಕಾಂಟ್ಯಾಕ್ಟಲ್ಲಿ ಇಲ್ಲ. ಆ್ಯಂಡ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ನೀವು ಒಬ್ಬರೇ ಮಗಳ? ಇಲ್ಲ, ನನಗೆ ಇಬ್ಬರು ಎಲ್ಡರ್ ಸಿಸ್ಟರ್ಸ್ ಇದ್ದಾರೆ, ಇಬ್ಬರು ಅಕ್ಕಂದಿರಿದ್ದಾರೆ. ದೊಡ್ಡಕ್ಕ ಹೆಸರು ಹರ್ಷಿತಾ, ಚಿಕ್ಕಕ್ಕ ಹೆಸರು ಬಿಂದು, ನನ್ನ ಹೆಸರು ರಕ್ಷಿತಾ. ನಾವು 3 ಜನ ಹೆಣ್ಮಕ್ಳು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಿಮ್ಮ ರೀಲ್ಸ್ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ? ನನ್ನ ರೀಲ್ಸ್ ಏನು ಮಾಡ್ತೀನಲ್ಲ ಅದನ್ನು ನಾನು ಕೆಲವೊಂದು ಸತಿ ಎಡಿಟೇ ಮಾಡಲ್ಲ. ಒಂದೊಂದು ಸತಿ ಹಾಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಲೈಕ್ ಕ್ಲಾರಿಟಿ ಎಲ್ಲನೂ ಚೆನ್ನಾಗಿದ್ರೆ ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ಅನಿಸ್ತಲ್ಲ ಅಂದಾಗ ಇನ್ಶಾಟಲ್ಲಿ ಎಡಿಟ್ ಮಾಡ್ತೀನಿ, ಎಡಿಟ್ಸಲ್ಲಿ ಎಡಿಟ್ ಮಾಡ್ತೀನಿ, ಆ್ಯಂಡ್ ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡ್ತೀನಿ. ಒಂದೊಂದು ಸತಿ VN ಎಡಿಟ್ ಮಾಡ್ತೀನಿ. ನಾನು 4 ಆ್ಯಪ್ಸ್ನ ಯೂಸ್ ಮಾಡ್ತೀನಿ ರೀಲ್ಸ್ನ ಎಡಿಟ್ ಮಾಡೋಕ್ಕೆ. ನೀವೇ ಏನಾದರೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಮಾಡಿ ಜನ ಇಷ್ಟಪಡ್ತಾರೆ? ಓಕೆ, ನಾನೇ ಥಿಂಕ್ ಮಾಡಿ ನಾನೇ ಓನಾಗಿ ಕ್ರಿಯೇಟ್ ಮಾಡಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ.
ಈ ಥರ ನೀವೇ ಕೇಳ್ಕೊಂಡಿದ್ದೀರಲ್ಲ, ನೀವಂತೂ ಐಡಿಯಾ ಕೊಡಲ್ಲ ಅಂತ ನಂಗೆ ಗೊತ್ತಾಯಿತು. ಸೊ ಐ ವಿಲ್ ಡೂ ಮೈ ಓನ್ ಕಾಂಟೆಂಟ್. ದೆನ್ ನೆಕ್ಸ್ಟ್, ನೀವು ಸ್ಟಡಿಯಿಂಗ ಇಲ್ಲ ಜಾಬಾ ಆರ್ ಏನು ಮಾಡ್ಕೊಂಡಿದ್ದೀರಾ? ನಾನು ಓದ್ತಾ ಇದ್ದೀನಿ, ಡಿಗ್ರಿ ಸೆಕೆಂಡ್ ಇಯರ್, BSc ನರ್ಸಿಂಗ್ ಮಾಡ್ತಾ ಇದ್ದೀನಿ, ಜಾಬ್ ಮಾಡ್ತಾಯಿಲ್ಲ ಇವಾಗ. ಇನ್ನು 2 years ಆದಮೇಲೆ ಜಾಬ್ ಮಾಡ್ತೀನಿ. ನಿಮಗೆ ಏಜ್ ಎಷ್ಟು? ನನಗೆ 19 ಇವಾಗ ಏಜ್. July 4th 2026 July 4th ಬಂದರೆ 19 ಕಂಪ್ಲೀಟ್ ಆಗಿ 20ಗೆ ಬೀಳುತ್ತೆ ಏಜ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ. ಓಕೆ, ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತೀನಿ. ಬಟ್ ನಾನು ಈಗಲೇ ಒಂದು ಬ್ರೀಫಾಗಿ ಹೇಳ್ತೀನಿ. ಬಟ್ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡೋದಕ್ಕೆ ಯಾರೂ ಅಷ್ಟು ಇರೋದಿಲ್ಲ ನಮ್ಮ ಮನೇಲಿ. ಎಲ್ಲಾರನ್ನೂ ತಗೊಂಡು ಒಟ್ಟಿಗೆ ಏನಾದರೂ ಫಂಕ್ಷನ್ ಇದ್ದಾಗ ನಾನು ಮಾಡ್ತೀನಿ, ಓಕೆನಾ? ಬಟ್ ಈಗ ನಮ್ಮ ಮನೇಲಿ ನಾನು, ನಮ್ಮ 2ನೇ ಅಕ್ಕ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ಇದ್ದೀವಿ. ದೊಡ್ಡ ಅಕ್ಕಗೆ ಮದುವೆ ಆಗಿದೆ. ದೆನ್ ನಿಮ್ಮದು ಯಾವ ಊರು? ನಮ್ಮದು ಬೆಂಗಳೂರು. ಹಾಲಿಡೇಸ್ ಇದೆಯಾ? ಹಾಂ, ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ದೀಕ್ಷಾ. ನನ್ನ ಫ್ರೆಂಡೇ ಕೇಳಿರೋದು ಈ ಕ್ವಶನ್ನ. ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ವೆಕೇಶನ್ ಸ್ಟಾರ್ಟ್ ಆಗಿದೆ ನನಗೆ 1 ವೀಕಿಂದ. ಮತ್ತು ನನ್ನ ಹೆಸರು ಹೇಳಿ ಬಾಯಿಂದ. ನೀವು ಮಾಡೋ ವೀಡಿಯೋಸ್ ಎಲ್ಲದಕ್ಕೂ ಲೈಕ್ ಕಮೆಂಟ್ ಮಾಡ್ತೀನಿ. ನನ್ನ ID ಹೆಸರು ಹೇಳಿ. ಓಕೆ, ಹೇಳ್ತೀನಿ. ವಜ್ರಮುನಿ 9091. ಆ್ಯಂಡ್ ಇಷ್ಟು ಕ್ವೆಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಮಿಕ್ಕಿದ್ದೆಲ್ಲ ಕ್ವೆಶನ್ಸು ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ ಗಾಯ್ಸ್? ಎಲ್ಲದರಲ್ಲೂ ಅವರು ಎಮೋಜಿಗಳನ್ನೇ ಸೆಂಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಮಿಕ್ಕಿದ್ದೆಲ್ಲ ನೀವು ರೀಲ್ಸ್ ಚೆನ್ನಾಗಿ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕಾಂಪ್ಲಿಮೆಂಟ್ಸೇ ಇದೆ. ಬಟ್ ನಾನು ಕೆಲವೊಂದು ಈ ಥರದ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಬೇಕು ಅನಿಸ್ತು. ಸೊ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ Q&A ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊತೀನಿ. ಅದೊಂದು ಹೋಪಲ್ಲೇ ಇದ್ದೀನಿ. ಆ್ಯಂಡ್ ಫಾರ್ ಶೋರ್ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊತೀನಿ ನನ್ನ ಸ್ಪೀಕಿಂಗ್ ಸ್ಕಿಲ್ಸ್. ಆ್ಯಂಡ್ ಮತ್ತು ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ನ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನನ್ನ ಮೈಕ್ ತೊಗೊಳೋವರೆಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಇಲ್ಲೂ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲೂ ಕೂಡ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.